ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟ್ಟಗೇರಿ. ನಾನು ಈ ವಾಹಿನಿ ಮುಖಾಂತರವಾಗಿ ಅಸಂಖ್ಯ ಬಾಳ್ಯ ಅರ್ಥಾತ್ ಗಂಗಾ ಪ್ರಹಸನ ಅನ್ನುವಂಥ ಈ ಸನ್ನಾಟವನ್ನು ವಾಚನ ಮಾಡ್ತಾ ಬಂದಿದ್ದೇನೆ. ತಮಗೆಲ್ಲ ಗೊತ್ತಿರುವಂತೆ ಬೈಲಹೊಂಗಲ ಪರಿಸರದಲ್ಲಿ ಬಯಲುವಾಡದ 16 ಮಾಸದಲ್ಲಿ ರಚಿತವಾಗಿರುವಂಥ ಈ ಸಂಖ್ಯಾ ಬಾಳ್ಯ ಅರ್ಥಾತ್ ಗಂಗಾ ಪ್ರಹಸನ ಜನಪ್ರಿಯ ಸನ್ನಾಟ. ಈ ಒಂದು ಸನ್ನಾಟದಲ್ಲಿ ಸಂಖ್ಯಾ ಬಾಳ ಜೋಡಿನ ಗೆಳೆಯರು ಬಸವಣ್ಣ ದೇವರಿಗೆ ಹೋದಾಗ ಅಲ್ಲಿ ಲಗಳ್ಯಾರ ಈರಣ್ಣನ ಹೆಂಡತಿ ಗಂಗಾಳನ್ನು ನೋಡಿ ಸಂಜ್ಞಾನ ಮನಸ್ಸು ಅವಳ ಮೇಲೆ ಆದಾಗ ಸಹಜವಾಗಿ ಸ್ತ್ರೀಯರ ಮನಸ್ಸು ಪುರುಷರ ಮೇಲೆ ಪುರುಷರ ಮನಸ್ಸು ಸ್ತ್ರೀಯರ ಮೇಲೆ ಹಾಗೂ ಸಹಜ. ಹಾಗೆ ಏನಪ್ಪ ಗೆಳೆಯ ಹಿಂಗ್ಯಾಕೆ ನಿಂತದೆ ಅಂತ ಕೂಡಲೇ ಗೆಳೆಯ ಹೆಣ್ಣು ಕಂಡಿನೋ ಗೆಳೆಯ ಒಂದು ಹೆಣ್ಣು ಕಂಡಿನೋ ಅಂಥೇಳಿ ಹೇಳ್ತಾರೆ. ಎಂಥ ಕಣ್ಣದ ಆಕೆ ಹೆಂಗಿದ್ದು ಅಂತಂದರೆ ಊರಾಗ ಒಳಂಗೆ ಯಾರೂ ಇಲ್ಲ ಅಂಥ ರತಿದೇವಿ ಇದ್ದಂಗೆ. ನಾಗರಾಯಣ ಹಾಕಿ ನಡ ಸಣ್ಣ ಹುಡುಗಿ ಮೈವನ್ನ ಅಜ್ಞಾಗಿಟ್ಟಾಳ ಒಡ್ಡಾಣ ತಾಳಿನ ಬೀರದಂಗೆ ಆಕೆ ಹಲ್ಲ ಕನ್ನಡಿ ಹಂಗೆ ಆಕೆ ಗಲ್ಲು ಹಣಿ ಮೇಲೆ ಇಟ್ಟಾಳ ಗಿಳಿಯ ಕುಂಕುಮ ಅಂತೇಳಿ ವರ್ಣನೆ ಮಾಡ್ತಾ ಇರುವಾಗ ಗೆಳೆ ಆಪ್ತ ಗೆಳೆ ಭಾಳನ್ನ ನೋಡಪ್ಪ, ಏನೇ ಇದ್ದರೂ ಕೂಡ ಪರಸ್ತ್ರೀಯರನ್ನು ನಾವು ನಮ್ಮ ಅತ್ತಂಗಿಯರನ್ನು ಕಾಣಬೇಕು. ಹಿಂಗೆ ಪರಸ್ತ್ರೀಯರ ಮೇಲೆ ಮನಸ್ಸು ಮಾಡಬಾರ್ದು. ಇಲ್ಲೂ ಗೆಳೆಯ ನನಗೆ ಯಾಕೋ ಮನಸ್ಸ ಹಿಂಗೆ ಆಗಬಾರ್ದು. ಕರೆ ಮನೆ ಕಡೆ ಇಲ್ಲೋ ಗೆಳೆಯ ನನ್ನ ದ್ಯಾಸ ಸಾಯ್ತೀನೋ ಉಪವಾಸ ಬಾಳಪ್ಪನ ಸಾಯ್ತೀನೋ ಉಪವಾಸ. ಅಷ್ಟು ಕಾಮಾತುರಾಣ ನ ಭಯಂ ನ ಲಜ್ಜ ಅನ್ನಂಗೆ. ಯಾರಿಗೆ ಒಂದು ಕಾಮದ ಇದರೊಳಗೆ ಬಿದ್ದಾಗ ಅವರಿಗೆ ಇದು ಒಳ್ಳೆಯದು ಇದು ಕೆಟ್ಟದ್ದು ಅನ್ನುವಂಥ ವಿಚಾರ ಮಾಡುವಂಥ ಒಂದು ಶಕ್ತಿ ಸಹಿತ ಇಲ್ದಂಗೆ ಆಗೈತಿ. ಹಾಗಾಗಿ ಗಿಡ ಬಾಳನ್ನ ಆಕೆ ನೋಡಿದಾಗಿಂದ ನನ್ನ ಮನಸ್ಸ ಒಂದ ನಮನಿ ಇಲ್ಲ ಒಟ್ಟಾರಕಿನಾಗ ನಾನು ಮತ್ತೆ ನೋಡಬೇಕು. ಊಟ ಮಾಡಿದ್ರೆ ಊಟ ಸವಿಯತ್ತು ಆತು, ನೀರು ಕುಡಿದ್ರೆ ನೀರು ಸವಿಯತ್ತು, ಹೊಲಕ್ಕೂ ಆದ್ರೆ ಮನೆಗೆ ಬರ್ಬೇಕತಿ, ಮನೆಗೂ ಆದ್ರೆ ಹೊಲಕ್ಕೆ ಹೋಗತ್ತಿ. ನೆನಪು ಯಾವಾಗಲೂ ಐತಿ. ಹೆಂಗಾರು ಮಾಡ್ಯಾಕಿನ ಕೇಳ್ಕೊಂಡು ಬಾಗಳೆ ಅಂತ ಛೇ 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 ಸಂಗನ್ನ ಏನು ಮಾತಾಡ್ತೀವಿ ಮಾರೆ ಇಂಥ ಕೆಲಸ ಎಂದು ಮಾಡಿ. ಯಾಕಂದ್ರೆ ತಪ್ಪಾಕತಿ ಸಹಿಸಲಾರನು ಸಂಗನ್ನ ಇಂಥ ಮಾತ ಆಗದು ನನ್ನ ಕೈಲಿ. ಸಂಗಪ್ಪಣ್ಣ ನಾನು ಬಡವಪ್ಪ, ನಾ ಬಡವ ಆದರೂ ಸಹಿತ ಮರ್ಯಾದೆಯಿಂದ ಇರೋರ. ಮತ್ತು ಅವ್ರ ಮೊದಲ ಒಟ್ಟು ಮಂದಿ ಊರಿಗೇನ ಹಿರಿಯರು. ಯಾಕಂತಂದ್ರೆ ಅವ್ರ ಕೈಯಾಗ ಶಿಸ್ತು ಬಡ್ದು ಹೋಗ್ಬಿಟ್ಟಾರ. ನನ್ನ ಕೆಟ್ಟವನ್ನ ಮೆಣ್ತಾನ ಕಡೆ ಹೋಗ ಹಾಡಾಗಲಿ. ನನ್ನ ಅಂಥ ಕೆಲಸ ಮಾಡಬಾರ್ದು, ಚಲೋ ಅಲ್ಲ. ಸುಮ್ಮನೆ ಮನೆ ಕಡೆ ಹೋಗಿ ನಡಿಗಿಳ ಏನು ಗೆಳೆಯ ಸಂಗಣ್ಣ ಎಂಥ ಮಾತು ಹೇಳಿದಿ. ನಾ ಇನ್ನು ವೈರ್ಯದಾನು ಅವನ್ನ ಕಡ್ದು ಬಾ ಗೆಳೆಯ ಅಂತ ಹೇಳಿದ್ರು ನಾನು ಹೋಗಿ ಕಡ್ದು ಬರ್ತೇನೆ ಅಂತ ಹೇಳಿದೆ. ಹೌದು ಗೆಳೆಯ, ಯಾಕಂತಂದ್ರೆ ಇಂಥ ಕೆಲಸ ಮಾತ್ರ ನಾವು ಮಾಡೋಂಗಿಲ್ಲ. ಗಂಡಸಾಗಿ ನಾ ಕುಂಟಲ್ತನ ಮಾಡಿದ್ದೇನೋ ಗೆಳೆಯಾಗೆ ಸಂಗಣ್ಣ. ನೋಡು ಮೊದಲ ಲಗಳಾರ ಮಣಿತಾಣ ಅಂತಂದ್ರೆ ಅವರ ಚಲೋಕ್ಕೆ ಚಲೋ ಕೆಟ್ಟಕ್ಕೆ ಭಾಳ ಕೆಟ್ಟ ನೋಡು ಗೆಳೆಯ. ಇಂಥ ಕೆಲಸ ನಾ ಮಾಡಕ್ಕೆ ಹೋದ್ರೆ ಅವನ್ನ ಸುಮ್ಮನೆ ಬಿಡ್ತಾರಂತ ತಿಳ್ಕೊಂಡಿನೋ ಗೆಳೆಯ. ನೋಡು ನಾನು ಬಡ ಮನುಷ್ಯ, ಹಿಂದೆ ನನಗೆ ಏನು ಮೊದಲೇನು ಇರಲಿಲ್ಲ. ಈಗ ಮಕ್ಕಳ ಮರಿ ಅದಾವು. ಮತ್ತು ಅವು ಲಗಳಾರ ಇರನ್ನಾಗಲಿ ಮೊದಲ ಸಿಟ್ಟಿನ ಮನುಷ್ಯ. ಅವ್ರ ಗೆಳೆಯ ಇರ್ಪಕ್ಷಿ ಅವನು ತಮ್ಮ ಇರ್ಪಕ್ಷಿ ಮೊದಲು ಹುಂಬು ಬಸವಂತಂತೂ ಪೈಲು ಮಾಡ್ದಾನ. ಮೊದಲು ಅವರು ಕಟಕರು ಇದ್ದಂಗೆ ನನಗೆ ಕಡ್ದು ಕಲ್ತಾರಪ್ಪ ಗೆಳೆಯ. ನನ್ನ ಕೈಲಿ ಇಂಥ ಕೆಲಸ ಮಾಡೋಕ್ಕಂತೂ ಆಗೋದಿಲ್ಲ. ಮತ್ತು ಇದು ಶರಣೂ ಅಲ್ಲ. ಹಿಂದಕ್ಕೆ ನೋಡಿ ಎಷ್ಟೋ ಮಂದಿ ಇಂಥ ಕೆಲಸ ಮಾಡಿ ಹಾಳಾಗಿ ಹೋಗಿದಾರು. ಏನು ಮಾಡ್ತಿ, ಸುಮ್ಮನೆ ಮನೆ ಕಡೆ ಹೋಗು ನಡಿ ಗೆಳೆಯ. ಹಲ್ಲು ಗೆಳೆಯ ಭಾಳನ್ನ ನಾವೊಂದು ಹೇಳಿದ್ರೆ ನೀನು ಹೇಳಾಕತ್ತಿಪ್ಪ. ನೋಡಪ್ಪ ಗೆಳೆಯ, ಹಿಂಗೆ ಮಾತಾಡಿದ್ರೆ ಹೆಂಗು ನೀ ನನ್ನ ಜೀವನದ ಗೆಳೆಯ. ಸುಳ್ಳಲ್ಲಪ್ಪ, ನಾನು ನಿನ್ನ ಜೀವನದ ಗೆಳೆಯನ ಹೌದು, ಅದರಾಗೇನೆ ಎರಡು ಮಾತಿಲ್ಲ. ಆದರೆ ಇಂಥ ಕೆಲಸ ಮಾಡಬಾರ್ದು ಗೆಳೆಯ. ಯಾಕಂತಂದ್ರೆ ಗೆಳೆತನ ಏನಪ್ಪ, ಉಣ್ಣಾಕ ತಿನ್ನಾಕ ಕೊಡಾಕ ತಗೊಳಕ. ಆದರೆ ಮತ್ತೊಬ್ಬ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕೋ ಕೆಲಸ ಮಾತ್ರ ಮಾಡೋದು ಚೀತಿಲ್ಲ ಗೆಳೆಯ. ಏನು ಗೆಳೆಯ, ಇಲ್ಲಪ್ಪ ಸರಿಯಲ್ಲ. ಬೆಳನ್ನ
ಗೆಳೆತನ ಅಂದ್ರೆ ಸುಖದಾಗ ಅಷ್ಟು ಅಲ್ಪ ಕಷ್ಟ ತೊಂದರೆ ಬಂದಾಗ ಒಬ್ರಿಗೊಬ್ರು ಆಗಬೇಕು ಅಲ್ಲ ಗೆಳೆಯ. ನಿನ್ನ ಮಾತು ಕೇಳಿ ಕರೆಯುತ್ತೆ. ನಾ ಹೇಳಿದಾಗ ಇದು ಸುಳ್ಳು ಅಂತ ಹೇಳೋಂಗಿಲ್ಲ. ಯಾಕೆ ಗೆಳೆತನ ಅಂತಂದ್ರೆ ನೋಡಪ್ಪ, ಕಷ್ಟ ಸುಖದೊಳಗೂ ಇರಬೇಕೈತಿ. ಆದ್ರೆ ಇಂಥ ಹೊಲಸು ಕೆಲಸ ಮಾಡಬಾರಪ್ಪ ಗೆಳೆಯ. ನೋಡು ಒಬ್ಬ ಗರ್ತಿ ಗಂಡನ ಕಟ್ಟಿಕೊಂಡ ಹೆಣ್ಮಗಳಿಗೆ ಗಂಗವ್ವ ಮತ್ತು ಅಂಥವ್ರ ಮೇಲೆ ನೀ ಮನಸ್ಸಾಕಿ ಮಾಡ್ತೀನಿ ಅಂತಂದ್ರೆ ತಪ್ಪಕತ್ತಿಲ್ವ? ನೀನೇ ವಿಚಾರ ಮಾಡು. ನೋಡು, ಏನೇ ಕೆಲಸ ಮಾಡಬೇಕಾಗಿ ಸಾರ ವಿಚಾರ ಮಾಡಬೇಕು ಗೆಳೆಯ. ಆದ್ರೆ ಒಬ್ರಿಗೊಬ್ರು ಸುಖ ದುಃಖ ಅವನು ಅದೇ ಮಾತು, ನಿನ್ನ ಮಾತು ಕರೆ ಐತಿ. ಆದ್ರೆ ಇಂಥ ಕುಂಟಲ್ತನ ಕೆಲಸ ಮೀಸಿವತ್ತು ಗಂಡಸನ ನಾ ಹೆಂಗೆ ಮಾಡಲಿ ಗೆಳೆಯ? ವಿಚಾರ ಮಾಡು. ಅದಕ್ಕೆ ನಿನಗೆ ಹೇಳ್ತೀನಿ, ಇದು ಚಲೋ ಅಲ್ಲ. ಸುಮ್ಮ ಬಸವನ ದೇವ್ರ ಜಾತ್ರೆಗೆ ಬಂದೀವಿ, ಜಾತ್ರೆ ಮಾಡಿದೀವಿ, ತೇರು ಎಳೆದೀವಿ, ಇನ್ನೇನು ಕಾಯಿ ಕಪ್ಪರಣ ಆಯಿತು, ಆರಾಮ ಮನೆ ಕಡೆ ಹೋಗು ನೋಡಿ ಗೆಳೆಯ. ಇದಂಥ ವಿಚಾರ ಒಟ್ಟು ನೀ ಕನಸಿನ ಸಹಿತ ಮಾಡುವ. ಏನು ಗೆಳೆಯ ಬಾಳಣ್ಣ, ನೀನು ಹಿಂದಿಂದ ನೆನಪು ಮಾಡ್ಕೋ. ನೀ ಮೊದಲು ಹೆಂಗಿದ್ದಿ ಮತ್ತು ಈಗ ಹೆಂಗದಿ ನೋಡಿ ಗೆಳೆಯ. ನನಗೆ ಗೊತ್ತೈತಿ, ನಾನು ಬಡವ ಬ್ರಾಹ್ಮಣ ಮನುಷ್ಯ ತೀತಲು. ಆದ್ರೆ ನಾ ಬಡವಿದ್ರು ಕೂಡ ಮತ್ತೊಬ್ಬರು ಹೊಲದಾಗ ಹೋಗಿ ಹತ್ತಿ ಕಟ್ಟಿ ಕೆತ್ತ ನೋಡಪ್ಪ ನಾವು ಮನ್ಯಾಗ ಗಂಜಿ ಕುಡಿದು ಬದುಕ್ತಿದ್ವು. ಆದ್ದರಿಂದ ಏನು ನಿನ್ನ ಒಂದು ಪ್ರೀತಿ, ನಿನ್ನ ವಿಶ್ವಾಸ, ನಿನ್ನ ಗೆಳೆತನದಿಂದ ಇವತ್ತು ನೀನೇ ನನಗೆ ಕೊಟ್ಟು ನಡ್ಸಾಕತ್ತಿ. ಏನು ತಪ್ಪೇನಲ್ಲ. ಹಿಂದಕ್ಕೆ ನೋಡಿದಿಲ್ಲೋ, ಆಗ ಅದು ದುರ್ಯೋಧನ ಇದ್ದಾವ ಕರ್ಣಗೆ ಒಂದು ಅಂಗರಾಜ್ಯದ ಪಟ್ಟ ಕಟ್ಟಿ ಅವನ ರಾಜನ ಮಾಡಿ ಅವನ ಒಂದು ಪಾಂಡವರ ಅಪಮಾನ ಮಾಡೋ ಉಳಿಸಿದ್ದ ಕರೆ ಇದೆ. ಅದಕ್ಕಾಗಿ ಅವ ಏನು ಮಾಡಿದ್ರೆ ತನ್ನ ಪ್ರಾಣನ, ಯಾಕಂತಂದ್ರೆ ಪಾಂಡವರು ಸ್ವಂತ ತಮ್ಮಂದ್ರಂತ ಗೊತ್ತಿದ್ದರೂ ಕೂಡ ಅವನನ್ನು ಮಾಡಿದ. ಅದೊಂದು ಬೇರೆ ಶೂರತನ ಮಾಡಬಹುದು ಗೆಳೆಯ. ನಿನಗಾಗಿ ಬೇಕಾದ್ರೆ ನಾ ಪ್ರಾಣ ಕೊಡೋಂದ್ರೆ ಕೊಡ್ತಾನೆ. ಆದ್ರೆ ಆ ಹೆಣ್ಮಗಳನ್ನ ಕೇಳುವ ಅಂತ ಕುಂಟಲ್ತನ ಮಾತ್ರ ಮಾಡ್ಬೋದು ಗೆಳೆಯ. ನೀ ಆದ್ರೆ ಅಂತ ರಾಗ ಹೇಳೋದು ನನಗಂತೂ ಸರಿ ಕಾಣೋಲ್ಪ. ಇಂಥದ್ದು ಮಾಡೋಲ್ಲ ತಾಯಿ. ಆ ಗಂಗಾನ ಮೇಲೆ ನನಗೆ ಮನಸ್ಸಾಗೈತಿ. ಹೆಂಗಾದ್ರೂ ಮಾಡಿ ಅವಳ ಮನಸ್ಸು ನೀವು ಒಲಿಸ್ಬೇಕು ನೋಡಪ್ಪ ಗೆಳೆಯ. ಅಲ್ಲೋ ಗೆಳೆಯ, ಮತ್ತು ಹೇಳಿದ್ರೆ ಅದನ್ನೇ ಹೇಳ್ತಿಲ್ಲ. ಯಾವಾಗಲೂ ನೋಡಪ್ಪ, ಬೇರೆ ಹೆಣ್ಮಕ್ಳನ್ನ ನಾವು ನೋಡಬೇಕು. ಹೆಂಗೆ ಅಕ್ಕ ತಂಗಿಯಾರು ನೋಡಿದಾಗ, ನಮ್ಮ ತಾಯಿ ತಂಗಿಗೊಳ್ತಾರೆ ಅಂತ ನೋಡಿದಾಗ, ಒಟ್ಟೇನಪ್ಪ ಪರಸ್ತ್ರೀಯರು ಅಂತಂದ್ರೆ ನಮ್ಗೆ ದೇವರ ಸಮಾನ. ಪಾರ್ವತಿ ದೇವಿ ಹಂಗೆ ಅವ್ರು ನೋಡ್ಬೇಕಾರೆ ಯಾರನ್ನೂ ಕಾಮದೃಷ್ಟಿಯಿಂದ ಮಾತ್ರ ನೋಡಬಾರ್ದು ಗೆಳೆಯ. ಮತ್ತು ನನಗೆ ಏನು ಮಾಡಲಿ ಗೆಳೆಯ, ಏನು ಮಾಡಿದೆ ಅಂದರೆ ಇಂಥ ಕೆಲಸ ಮಾಡಬಾರ್ದು ಅಲ್ಲೂ ಗೆಳೆಯ. ನನ್ನ ಮನಸ್ಸು ಮಾತ್ರ ನೋಡಿದ ಗೆಳೆಯ, ಮನಸ್ಸು ಅಂದ್ರೆ ಮನಸ್ಸು ಇದಂಗೆ ಕೇಳಬಾರ್ದು. ಅದಕ್ಕೆ ಮನಸ್ಸಿನಕ್ಕಿಂತನೂ ಬುದ್ಧಿ ಹೆಚ್ಚಿನದೈತಿ. ಮನುಷ್ಯ ಹುಟ್ಟಿದ್ವಿ, ವಿಚಾರ ಮಾಡಿ. ಮನಸ್ಸಿನ ಬೆನ್ನ ಹತ್ತದ ಬುದ್ಧಿಲಿ ವಿಚಾರ ಮಾಡಿ. ನೀವು ಮಾಡೋ ಕೆಲಸ ಇದು ಸರಿನೋ ತಪ್ಪು ಅನ್ನೋದು ಸಾರ ವಿಚಾರ ಮಾಡಿ ಕೈ ಹಾಕ. ಇನ್ನು ಹಿಂಗಂತೀನಿ ಬಾಳಣ್ಣ, ಮತ್ತೇನಪ್ಪ ಸಿಟ್ಟಿಗೈತಿ? ಅಲ್ಲೋಗಿಲ್ಲ, ನೀವು ಉಣ್ಣೋದು ನಂದು. ಹೌದು, ಇಲ್ಲ ಯಾರಂದಾರ ಉಡೋದು ನಂದು. ನೀನು ಕೊಡ್ಸಿದೀಪ, ಒಂದು ಬ್ಯಾಡ್ ಅಂತಂದ್ರೆ ಕೊಡ್ಸಿದಿ. ಮತ್ತು ನೀನು ಮಣ್ತನಕ್ಕೆ ರೊಕ್ಕ ಕೊಟ್ಟು ನಡೆಸೋ. ಇಲ್ಲಿ ಯಾರಂತಾರಪ್ಪ, ನೀ ಕೊಡ್ತಿ, ನಾನು ಇಲ್ಲ ಅಂದಿಲ್ಲ. ಇಷ್ಟೆಲ್ಲ ನನಗೆ ಮಾಡುವಾಗ ಈ ನಿನ್ನ ಜೀವನದಿಗೆ ಒಂದು ಮಾತು ನಡೆಸಿ ಕೊಡೋಕೆ ಆಗೋದಿಲ್ಲ ನನಗೆ. ವಿಚಾರ ಮಾಡಿ ನೋಡಂತಂದು ನೋಡಪ್ಪ ಗೆಳೆಯ, ನೀ ಇಷ್ಟೆಲ್ಲ ನನಗೆ ಮಾಡಿದಿ, ನಾನೇನ ಇಲ್ಲ ಅನ್ನಂಗಿಲ್ಲ. ನಿಂದು ಕರೆ ಐತಿ. ಆದ್ರೆ ನೋಡಪ್ಪ, ಇಂಥ ಕುಂಟಲ್ತನ ಕೆಲಸ ಮಾಡಬಾರ್ದು. ಯಾಕಂತಂದ್ರೆ ಇದರಿಂದ ಒಳ್ಳೆಯದಾಗೋದಿಲ್ಲ. ನಿನಗೂ ಒಳ್ಳೆಯದಲ್ಲ, ನನಗೂ ಒಳ್ಳೆಯದಲ್ಲ, 4 ಮಂದಿಗೂ ಸಿಗ್ತದ ಬರೋಬ್ಬರಿ ಅನಿಸೋದು. ಅದಕ್ಕೆ ಎಂದೂ ಇಂಥ ಕೆಲಸ ಮಾಡಬಾರ್ದು. ಅದಕ್ಕೆ ನಾ ಎಷ್ಟಾದರೂ ನೆನಕಿತ ದೊಡ್ಡವದನು, ಬುದ್ಧಿ ಬಲ್ಲವದನು. ನೀ ಮನಸ್ಸಿನ ಮೇಲೆ ಹತ್ತಾಕೋಬೇಡ, ಬುದ್ಧಿಲಿ ವಿಚಾರ ಮಾಡು. ಇಂಥ ಕೆಲಸ ಮಾಡಬಾರ್ದು. ನೋಡಪ್ಪ, ನೀನು ಕೊಟ್ಟದಿ ಅಂತೇಳಿ ನೀನು ಋಣದಾಗ ಅದನ್ನು ಇಲ್ಲ ಅನ್ನೋದಿಲ್ಲ. ಆದ್ರೆ ಇಂಥ ಕೆಲಸ ಹೆಂಗೆ ಮಾಡಲಿ ನೀ ಯಾರು ಹೇಳು? ಹಿಂಗಂತೀಯ ಗೆಳೆಯ. ನೋಡಪ್ಪ, ಇದು ಒಂದು ಕೆಲಸ ಮಾಡಪ್ಪ ನನ್ನ ಸಲುವಾಗಿ. ಆಗೋದಿಲ್ಲ ಅಂತ ಹೇಳಲಿಲ್ಲ ಗೆಳೆಯ, ಆಗೋದಿಲ್ಲ ಅನ್ಬೇಡ ಗೆಳೆಯ. ಅಯ್ಯೋ ಶಿವ ಶಿವ.
ಏನಪ್ಪ ಗೆಳೆಯ ಸಂಗಣ್ಣ ಶಂಕರ ಬಸವಣ್ಣ ನನಗೆ ಎಂಥ ವೇಳೆ ತಂದಿಪ್ಪ. ಅನ್ನದ ಋಣಕ್ಕೆ ಕಟಬಿದ್ದ ಪಾಂಡವರ ಮಾವ ದುರ್ಯೋಧನ ಒಂದು ಆತಿಥ್ಯಕ್ಕೆ ಬಲಿಯಾಗಿ ಅವನು ಕೂಡ ಯುದ್ಧ ಮಾಡ್ಬೇಕಾತು. ಅಲ್ಲ ಹಂಗಾದಂಗಾತು. ನೋಡು ಗಂಡಸಾಗಿ ಹುಟ್ಟಿ ಹೆಂಗಸರಂಗೆ ಕುಂಟಲ್ತನ ಮಾಡೋದನ. ಆದರೆ ಈಗ ನನ್ನ ಗೆಳೆಯನ ಉಪಕಾರ ಅವನು ನೋಡಿ ಮಾಡಿದಾನೆ ಭಾಳ ಐತಿ. ಆದರೆ ಋಣ ತೀರಿಸ್ಬೇಕಂದ್ರೆ ಇನ್ನೂ ಶೂರ್ತನದ ಕೆಲಸ ಮಾಡ್ಬೋದು. ಇಂಥ ಹೆಣ್ಮಕ್ಳು ಒಂದು ಕೆಡಿಸೋ ಕೆಲಸ ಹೆಂಗೆ ಮಾಡಬೇಕು ಗೆಳೆಯ? ಆಕೆ ಮನೆ ಕೂಣ ಗುರ್ಸೈತಿ ನನಗೆಲ್ಲ. ಮತ್ತು ಹಂಗೆ ಹೋಗಿ ಬಾ ಅಂದ್ರೆ ಹೋಗಿ ಬರ್ತೀನಿ ನೋಡಪ್ಪ ಗೆಳೆಯ. ಮತ್ತು ಇನ್ನೇನು ಮಾಡ್ದ ನೀನು ಬಿಡಕ್ಕೆ ಬಿದ್ದ. ಹಾಂ ಬಳನ ನೀಗ ನನಗೆ ಒಂದು ಸ್ವಲ್ಪ ಜೀವ ಅನ್ನಂಗೆ ಆತ ನೋಡಪ್ಪ ಗೆಳೆಯ. ನಾನು ಹೇಳ್ತೀನಿ ಆಕೆ ಮನೆಯಲ್ಲಿ ಹೇಳ್ತೀನಿ ಸತ್ತು ಒಟ್ಟು ಕೇಳು ಹೇಳಪ್ಪ. ಮತ್ತೇನು ಮಾಡುವ? ನೀ ಬಾಳೆ ಹಿಡಿಯೋ ಬಡ್ಡಿ ಗುರ್ತ ಅಕ್ಕಿ ಮಾರುವವೋನ್ಯೋ. ನೀ ಬಾಳೆ ಹಿಡಿಯೋ ಬಡ್ಡಿ ಗುರ್ತ ಅಕ್ಕಿ ಮಾರುವವೋನ್ಯೋ. ಅದು ರಾಚಿಕ ಪೋಸ್ಟ್ ಕಟ್ಟಿ ಗಂಗಾನ ಮನೆ ಇದರಾನ. ಅದು ರಾಚಿಕ ಪೋಸ್ಟ್ ಕಟ್ಟಿ ಗಂಗಾನ ಮನೆ ಇದರಾನ. ನೀ ಬಳಿಯ ಹಿಡಿಯೋ ಬಡ್ಡಿ ಗುರ್ತ ಅಕ್ಕಿ ಮಾರುವವೋನ್ಯೋ. ಗೆಳೆಯ ತೆಂಗಿನ ಮರ ಉಂಟು ಗಂಗಾನ ಮನೆ ಇದರಾನ. ಗೆಳೆಯ ತೆಂಗಿನ ಮರ ಉಂಟು ಗಂಗಾನ ಮನೆ ಇದರಾನ. ನೀ ಗೆಳೆಯ ಹಿಡಿಯೋ ಬಡ್ಡಿ ಗುರ್ತ ಅಕ್ಕಿ ಮಾರುವವೋನೋ. ಅದು ರಾಚಿಕ ಪೋಸ್ಟ್ ಗಟ್ಟಿ ಗಂಗಾನ ಮನೆ ಇದರಾನ. ಗೆಳೆಯ ತೆಂಗಿನ ಮರ ಉಂಟು ಗಂಗಾನ ಮನೆ ಇದರಾನ. ಚೀತಿನ ಗೆಳೆಯ ಹೇಳ್ಕೊ ಮತ್ತೆ ಹೇಳಾಕತ್ತದ ಕೇಳಾಕತ್ತದ. ನೋಡಿ ಗೆಳೆಯ, ಇದೇ ರಸ್ತಾದಾಗ ನೀವು ಮೊದಲು ನೆಟ್ಟಗೆ ಹೋಗ್ಬೇಕು ನೋಡಿ ಗೆಳೆಯ. ಆತು ಬಿಡಪ್ಪ ಹೋಗ್ತೀನಿ. ಮುಂದೆ ಹೋಗಿ ಎಡಕ್ಕೆ ಹೊಳ್ಬೇಕು. ಎಡಕ್ಕೆ ಹೊಳ್ತೀನಿ. ಅಲ್ಲಿ ನೋಡಿ ಗೆಳೆಯ ಚದುರಂಗ ಚಾವಡಿ ಗೊಂಬೆ ಗುಡಿ ಐತಿ. ಗೊಂಬೆ ಗುಡಿ ಐತೆ. ಆ ಗಡಿ ಗೋಪುರದ ಮುಂದೆ ಒಂದು ತುಳಸಿ ಕಟ್ಟೈತಿ ಗೆಳೆಯ. ನಾನು ನೋಡ್ಕೊಂಡು ಬಂದಂಗೆ ಕಾಣ್ತೈತಿ ನೀನು. ಹೌದು ಗೆಳೆಯ, ತುಳಸಿ ಕಟ್ಟೈತಿ. ಆ ತುಳಸಿ ಕಟ್ಟಿ ಬಳಿಗೆ 2 ತೆಂಗಿನ ಗಿಡ ಅದಾವ ಗೆಳೆಯ. ಹಾಂ 2 ತೆಂಗಿನ ಗಿಡ ಅದಾವು. ಆತು ಬಿಡಪ್ಪ. ಮುಂದೇನು ಹೇಳಪ್ಪ ಗೆಳೆಯ. ಗೆಳೆಯ ನಾ ತೆಂಗಿನ ಮರದ ಮ್ಯಾಲೆ ಸತತ್ 2 ಪಾರಿವಾಳ ಕುಂತಿರ್ತಾವೆ. ಅಲ್ಲಿ ಸತತ್ ಕುಂತಿರ್ತಾವೆ. ಆ ಪಾರಿವಾಳ ಗುರುತನ ನೀ ಹಿಡಿದು ಕೆಲಸ ಮಾಡ್ಕೊಂಡು ಬರ್ಬೇಕು. ಏನಪ್ಪ ಮಾತಾಡ್ತಿ ಗೆಳೆಯ? ಇದೀಪ ನಿನ್ನ ಮಾತು ನನಗೊಂದು ತಿಳಿದಂಗೆ ಆಗೈತಿ ಗೆಳೆಯ. ಎಡಕ್ಕೆ ಹೊಳ್ಳಿ ಮುಂದೆ ಹೋದ್ರೆ ಚದುರಂಗ ಗುಡಿ ಐತಿ ಅಂತ ಹೇಳಿದಿ, ಬರೋಬ್ಬರಿ ಆಯಿತು. ಆ ಚಾವಡಿ ಗುಂಟನ ಹೋದ್ರೆ ತೆಂಗಿನ ಮರ ಅದಾವ ಅಂತಂದು, ಅದು ಬರೋಬ್ಬರಿ, ನಿನ್ನ ಮಾತು ಕರೆ. ಇನ್ನು ಮೇಲೆ ತೆಂಗಿನ ಗಿಡದಾಗ 2 ಪಾರಿವಾಳ ಕುಂತಾವಂತಿ. ಆ ಪಾರಿವಾಳನ ಯಾವಾಗಲೂ ಕುಂತಿರ್ತಾವೆ. ನಾ ಇಲ್ಲಿಂದ ಅಲ್ಲಿ ಹೋಗೋದ್ರೊಳಗೆ ಪಾರಿವಾಳ ಬರ್ರಂತ ಹಾರಿ ಹೋಗ್ಬಿಟ್ಟಂದ್ರೆ ನಾ ಏನು ಮಾಡಿಪ್ಪ ಗೆಳೆಯ? ಅವನಲ್ಲಿ ನಡ್ಕೋತ ಹೋಗಲಿ. ನಿನ್ನ ಮಾತು ವಿಚಿತ್ರ ಗೆಳೆಯ. ಹೆಂಗೆ ಮಾಡೋದು?